ಸಿದ್ದರಾಮಯ್ಯ ಔಟ್, ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಇನ್ ಆಗಿದ್ದಾರೆ. ಅಂತೂ ಇಂತೂ ನಾಯಕತ್ವ ವಿಚಾರಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಸಿದ್ದರಾಮಯ್ಯ ಔಟ್, ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಇನ್. ಅಂತೂ ಇಂತೂ ನಾಯಕತ್ವ ವಿಚಾರಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಸೈಲೆಂಟ್ ಆಗಿಯೇ ರಾಜೀನಾಮೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಈಗ ಸಚಿವ ಸಂಪುಟ ಪುನರ್ರಚನೆಯದ್ದೇ ಸದ್ದು ಗದ್ದಲ. ಇರುವ ಸಚಿವರಲ್ಲಿ ಉಳಿಯೋರೆಷ್ಟು, ಹೊರಗೋಗೋರೆಷ್ಟು ಅನ್ನುವಂತಹ ಪ್ರಶ್ನೆ ಈಗ ಬರ್ತಾ ಇರುವಂತದ್ದು. ಹೊಸ ಸಂಪುಟ ಇಟ್ಕೊಂಡು ನಿಭಾಯಿಸುವುದು ಅಷ್ಟು ಸುಲಭದ ಮಾತಲ್ಲ. ಸುಮಾರು 13 ಜನರನ್ನ ಉಳಿಸಿಕೊಳ್ಳುವ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರಿಗಿದೆ. ಹಿರಿಯ ಸಚಿವರ ಜೊತೆಗೆ ಡಿಕೆಶಿ ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಹಿರಿಯ ಸಚಿವರು ಉಳಿಸಿಕೊಳ್ಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಸಿದ್ದರಾಮಯ್ಯ ಔಟ್ ಆಗಿದ್ದಾರೆ. ಈಗ ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಇನ್ ಆಗಿದ್ದಾರೆ. ಅಂತೂ ಇಂತೂ ನಾಯಕತ್ವ ವಿಚಾರಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಸೈಲೆಂಟ್ ಆಗಿಯೇ ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ, ಸಿಎಂ ಸ್ಥಾನಕ್ಕೆ. ಈಗ ಸಚಿವ ಸಂಪುಟ ಪುನರ್ರಚನೆಯದ್ದೇ ಸದ್ದು ಗದ್ದಲ ಶುರುವಾಗ್ತಾ ಇದೆ ರಾಜಕಾರಣದಲ್ಲಿ. ಆ ಲಿಸ್ಟ್ ನಲ್ಲಿ ಇರುವವರು ಯಾರ್ಯಾರು, ಯಾವೆಲ್ಲ ನಾಯಕರನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ನೋಡ್ತಾ ಹೋಗೋದಾದ್ರೆ, ಅಂಶವನ್ನ ಗಮನಿಸ್ತಾ ಹೋಗೋದಾದ್ರೆ, ಕೆಜೆ ಜಾರ್ಜ್ ಇಂಧನ ಸಚಿವರು, ಜೊತೆಗೆ ಎಚ್.ಕೆ. ಪಾಟೀಲ್ ಕಾನೂನು ಸಚಿವರು, ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ, ಹಾಗೆ ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾರೆ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು, ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಗೃಹ ಸಚಿವರಾಗಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ಯ ಇಲಾಖೆಯ ಸಚಿವರು, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಚಿವರಾಗಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ, ಆರ್.ಬಿ. ತಿಮ್ಮಾಪುರ ಅಬಕಾರಿ ಸಚಿವರಾಗಿದ್ದಾರೆ. ಈಶ್ವರ್ ಖಂಡ್ರೆ ಅರಣ್ಯ ಸಚಿವ, ಜೊತೆಗೆ ಎಚ್.ಕೆ. ಪಾಟೀಲ್ ಕಾನೂನು ಸಚಿವರು. ಇವರೆಲ್ಲ ಲಿಸ್ಟ್ ನಲ್ಲಿ ಇರುವಂತವರು, ಉಳಿಸ್ಕೋಬೇಕು ಅನ್ನುವಂಥವ್ರು. ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಎಂ.ಬಿ. ಪಾಟೀಲ್ ಕೈಗಾರಿಕಾ ಸಚಿವರು. ಈ ಎಲ್ಲ ನಾಯಕರನ್ನ ಉಳಿಸಿಕೊಳ್ಳೋ ಅನಿವಾರ್ಯತೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಸಿಎಂ ಆದ್ಮೇಲೆ ಸಂಪುಟ ಪುನರ್ರಚನೆ ಆಗುತ್ತೆ, ಆಗ ಒಂದಷ್ಟು ಜನರಿಗೆ ಕೋಕನ್ನ ಕೊಡ್ಲಾಗುತ್ತೆ. ಬಟ್ ಈ ಎಲ್ಲ ನಾಯಕರು ಇರಲೇಬೇಕು. ಹೊಸ ನಾಯಕರನ್ನ ಹಾಕೊಂಡು ನಾನು ರಾಜ್ಯಭಾರವನ್ನ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಯಾಕಂತಂದ್ರೆ ರಾಜಕಾರಣದಲ್ಲಿ ಇದ್ದಂಥವ್ರು, ಹಾಗೆ ಎಕ್ಸ್ಪೀರಿಯನ್ಸ್ ಇರೋರು ಅಂತವ್ರು ಒಂದಷ್ಟು ಮಾತುಗಳನ್ನ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳ ಪ್ರಕಾರ ನೋಡೋದಾದ್ರೆ ಈ ಎಲ್ಲ ನಾಯಕರು ಇದ್ದೇ ಇರ್ತಾರೆ. ಸಿಎಂ ಜೊತೆಗೆ ಇರುವಂತಹ ನಾಯಕರು, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಈ ಎಲ್ಲ ನಾಯಕರು ಇರಲೇಬೇಕು ಅನ್ನುವಂಥ ಮಾತುಗಳು ಈಗ ಕೇಳಿ ಬಂದಿರುವಂಥದ್ದು. ಈಶ್ವರ್ ಖಂಡ್ರೆ ಹಾಗೆ ಎಚ್.ಕೆ. ಪಾಟೀಲ್ ಜೊತೆಗೆ ಒಂದಷ್ಟು ನಾಯಕರು, ಸತೀಶ್ ಜಾರಕಿಹೊಳಿ ಅವರು ಹಾಗೆ ಎಂ.ಬಿ. ಪಾಟೀಲ್ ಕೈಗಾರಿಕಾ ಸಚಿವರು, ಇವರು ಕೂಡ ಡಿಸಿಎಂ ಜೊತೆ ಇರಬೇಕು, ಸಿಎಂ ಜೊತೆ ಇರಬೇಕು ಅನ್ನುವಂತಹ ಮಾತು. ಕೆಜೆ ಜಾರ್ಜ್ ಹಾಗೆ ಎಚ್.ಕೆ. ಪಾಟೀಲ್ ಅವರು ಹಿರಿಯರಿದ್ದಾರೆ, ಸಲಹೆಯನ್ನ ಕೊಡ್ತಾರೆ. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು, ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ಜೊತೆಗೆ ಸಂತೋಷ್ ಲಾಡ್ ಅವರು ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇವರೆಲ್ಲ ಡಿಸಿಎಂ ಜೊತೆಗೆ ಕಾಣಿಸಿಕೊಳ್ಳುವಂತಹ ಸಂಪುಟದ ಸಹೋದ್ಯೋಗಿಗಳು ಅಂತ ಹೇಳಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹಾಗೆ ಜಮೀರ್ ಅಹಮದ್ ಖಾನ್ ಇವರು ಕೂಡ ಇರುವಂತದ್ದು ಹೆಸರುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಔಟ್ ಆಗಿರುವಂತದ್ದು. ಈಗ ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಇನ್ ಆಗಿದ್ದಾರೆ. ಅಂತೂ ನಾಯಕತ್ವದ ವಿಚಾರಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಅನ್ನ ಇಟ್ಟಿದೆ. ಯಾರಾಗ್ತಾರೆ, ಮುಗಿತಾ ಬಂತಲ್ವಾ, ಅವಧಿ ಮುಗಿತಾ ಬಂತಲ್ವಾ ಅನ್ನುವಂತಹ ಎಲ್ಲ ಗೊಂದಲಗಳಿಗೆ ಈಗ ಆಲ್ರೆಡಿ ತೆರೆಯನ್ನ ಎಳಿತಾ ಇದ್ದಾರೆ. ಆದ್ರೆ ಸಿಎಂ ಯಾರು ಅನ್ನುವಂತಹ ಫೈನಲ್ ವಿಚಾರಕ್ಕೆ ಇನ್ನೂ ಹೈಕಮಾಂಡ್ ಕೈ ಹಾಕಿಲ್ಲ. ಯಾರು ಅನ್ನುವಂತಹ ಹೆಸರನ್ನ ಹೇಳಿಲ್ಲ. ನೋಡೋಣ, ಇನ್ನ ಕೆಲವೇ ಗಂಟೆಗಳಲ್ಲಿ ಹೇಳ್ಬೋದು, ಅಥವಾ ಇನ್ನ 2-3 ದಿನಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆಗೇ ಆಗುತ್ತೆ.